ವಿಧಾನಸಭಾ ಚುನಾವಣೆಗೆ ಇನ್ನು 2.5 ವರ್ಷ ಬಾಕಿ ಇರುವಾಗಲೇ ಹಾಸನದಲ್ಲಿ ಜೆಡಿಎಸ್ ಒಂದಿಷ್ಟು ಎಚ್ಚೆತ್ತುಕೊಂಡಂತೆ ಕಾಣುತ್ತಿದೆ. ಭದ್ರಕೋಟೆ ಎನ್ನಿಸಿಕೊಂಡಿದ್ದ ಜೆಡಿಎಸ್ ನಲ್ಲಿ ಒಂದಿಷ್ಟು ಮಂಕು ಕವಿದ ವಾತಾವರಣ ನಿರ್ಮಾಣವಾಗಿತ್ತು. ಇದೀಗ ಮತ್ತೆ ಪುಟಿದೇಳುವುದಕ್ಕೆ ಜೆಡಿಎಸ್ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ. ಈಗಾಗಲೇ ನಾಡಿದ್ದು ಯಾವಾಗಲೂ ಒಂದಿಷ್ಟು ಜೆಡಿಎಸ್ ಸಮಾವೇಶವನ್ನು ಕೂಡ ಹಾಸನದಲ್ಲಿ ನಿಗದಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಜೆಡಿಎಸ್ ತನ್ನ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇವೆಲ್ಲದರ ನಡುವೆ ಮತ್ತೊಂದು ಕಡೆ ಮಾಜಿ ಸಚಿವ ಹಾಗೂ ಹೊಳೆನರಸೀಪುರದ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆಯಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರೇವಣ್ಣ ಅವರು ಹಾಗಿದ್ರೆ ಮುಂದಿನ ಬಾರಿ ವಿಧಾನಸಭಾ ಚುನಾವಣೆಯಿಂದ ಅರಸೀಕೆರೆಯಿಂದ ಸ್ಪರ್ಧೆ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆಗಳು ಮನೆ ಮಾಡ್ತಾ ಇದ್ದಾವೆ. ಈ ಸಂಬಂಧ ತಾಲೂಕಿನ ಹಲವು ಜೆಡಿಎಸ್ ಮುಖಂಡರುಗಳು ಮೊನ್ನೆಯಷ್ಟೇ ರೇವಣ್ಣ ಅವ್ರನ್ನ ಮುಖಾಮುಖಿ ಭೇಟಿ ಮಾಡಿ ಹೇಳಿ ಕೇಳಿ ಹಿಂದಿಂದಲೂ ಕೂಡ ಅರಸೀಕೆರೆ ಜೆಡಿಎಸ್ ಭದ್ರಕೋಟೆ, ಹೀಗಾಗಿ ನೀವು ಮುಂದಿನ ಎಲೆಕ್ಷನ್ ನಲ್ಲಿ ಇಲ್ಲಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನು ನಿಯೋಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಂತ ಬಾಣಾವಾರ ಅಶೋಕ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹೊಸೂರು ಗಂಗಾಧರ್, ಜನತಾ ಬಜಾರ್ ಅಧ್ಯಕ್ಷ ಗಣಸಿ ಮಂಜುನಾಥ್, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷ ಕೇಶವಮೂರ್ತಿ ಹಾಗೂ ಸ್ಥಳೀಯ ಜೆಡಿಎಸ್ ಮುಖಂಡರಾದ ಹರ್ಷವರ್ಧನ್ ಮುಂತಾದವರು ಹಾಜರಿದ್ರಂತೆ. ಇವೆಲ್ಲರೂ ಕೂಡ ರೇವಣ್ಣ ಅವರಿಗೆ ಮನವಿ ಮಾಡಿರ್ತಕ್ಕಂಥದ್ದು. ಅಣ್ಣ, ನೀವು ಮುಂದಿನ ಬಾರಿ ಅರಸೀಕೆರೆಗೆ ಬಂದು ಸ್ಪರ್ಧೆ ಮಾಡಬೇಕು ನೀವು ಅಂತ. ಯಾಕೆ ರೇವಣ್ಣ ಅವ್ರನ್ನ ಅರಸೀಕೆರೆ ಕರಿತಾ ಇದ್ದಾರೆ ಅಂತ ಅಂದ್ರೆ, ಈ ಹಿಂದೆ ಜೆಡಿಎಸ್ ಇಂದ 3 ಬಾರಿ ಗೆದ್ದಿದ್ದ ಶಿವಲಿಂಗೇಗೌಡರು ಈಗ ಕಾಂಗ್ರೆಸ್ ನಿಂದ ಗೆದ್ದು ಜಿಲ್ಲೆಯಲ್ಲಿ ಎಲ್ಲವೂ ನನ್ನಿಂದಲೇ ನಡೀತಾ ಇದೆ, ಜಿಲ್ಲೆಯಲ್ಲಿ ಜೆಡಿಎಸ್ ಮುಗಿಸ್ಬಿಡ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ರಾಜ್ಯ ನಾಯಕರುಗಳು ಯಾರೇ ಬಂದ್ರು ಕೂಡ ಅರಸೀಕೆರೆಗೆ ಬರ್ತಾ ಇದ್ದಾರೆ. ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಏನಾದ್ರೂ ನಾವು ಅವ್ರನ್ನ ಸೋಲ್ಸಿದ್ರೆ ಕಾಂಗ್ರೆಸ್ ಕತೆ ಅಲ್ಲಿಗೆ ಮುಗಿದಂಗಾಗುತ್ತೆ. ರಾಜ್ಯ ಕಾಂಗ್ರೆಸ್ ನಾಯಕರು ಜಿಲ್ಲೆಯಲ್ಲಿ ಅರಸೀಕೆರೆಯಲ್ಲಿ ಮೀಟಿಂಗ್ ಮಾಡೋದೆಲ್ಲ ತಪ್ಪುತ್ತೆ. ಇದೆಲ್ಲ ಸಾಧ್ಯ ಆಗದೆ ಯಾವಾಗ ಅಣ್ಣ ನೀವು ನಮ್ಮ ಅರಸೀಕೆರೆಗೆ ಬಂದು ಸ್ಪರ್ಧೆ ಮಾಡಿದಾಗ. ಹಾಗಾಗಿ ಕ್ಷೇತ್ರದಲ್ಲಿ ನಿಮ್ಮ ಕೊಡುಗೆ ಸಾಕಷ್ಟಿದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಮ್ಮ ಕೊಡುಗೆಯಿಂದ ಕ್ಷೇತ್ರ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಆದ್ರೆ ಅದನ್ನ ಸ್ಮರಿಸಿಕೊಳ್ಳದ ಶಿವಲಿಂಗೇಗೌಡರು ನನ್ನಿಂದಲೇ ಎಲ್ಲ ಆಗ್ಬಿಟ್ಟಿದೆ, ನಾನೇ ಭಗೀರಥ ಇಲ್ಲಿಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಂಗಾಗಿ ನೀವು ಅರಸೀಕೆರೆಯಿಂದ ಬಂದು ಸ್ಪರ್ಧೆ ಮಾಡಬೇಕು ಅಂತ ಅವ್ರಿಗೆ ಒತ್ತಡ ಹಾಕಿದ್ದಾರಂತೆ. ಇದಕ್ಕೆ ರೇವಣ್ಣ ಅವರು ಕೂಡ ಆಯ್ತು ಬಾ ನೋಡೋಣ ನಡ್ರಿ ಅಂತ ಹೇಳಿ ಕಳಿಸಿದ್ದಾರೆ. ಪೂರಕವಾಗಿ ಆಗಲ್ಲ ಅಂತ ಹೇಳಿಲ್ಲ ಅವರು, ಆಯ್ತು ನೋಡೋಣ ನಡ್ರಿ ಮಾತಾಡೋಣ ಅಂತ ಹೇಳಿದ್ದಾರಂತೆ. ಈಗಾಗಲೇ ರೇವಣ್ಣ ಅವ್ರಿಗೆ ಹೊಳೆನರಸೀಪುರದಲ್ಲಿ ಒಂದಿಷ್ಟು ವಾತಾವರಣ ಬಹಳ ಕಷ್ಟಕರವಾಗಿದೆ ಅಂತ ಈಗಾಗಲೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಕಳೆದ ಬಾರಿಯೇ ರೇವಣ್ಣ ಅವರು ಬಹಳ ಪ್ರಯಾಸದ ಗೆಲುವನ್ನ ಸಾಧಿಸಿದ್ರು ಹೊಳೆನರಸೀಪುರದಲ್ಲಿ. ಇವತ್ತಿನ MP ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವತ್ತು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೇವಣ್ಣ ಅವರ ವಿರುದ್ಧ ವಿಧಾನಸಭಾ ಚುನಾವಣೆಯಲ್ಲಿ ಅವರ ವಿರುದ್ಧ ಕಣಕ್ಕಿಳಿದಿದ್ರು. ಇನ್ನು 1,000 ಓಟು ಬಂದುಬಿಟ್ಟಿದೆ. ರೇವಣ್ಣ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೇ ಸೋಲ್ಬೇಕಾಗಿತ್ತು. ಹೀಗಾಗಿ ಈ ಬಾರಿ ಆ ವಾತಾವರಣ ಮತ್ತಷ್ಟು ಹದಗೆಟ್ಟು ಬಿಟ್ಟಿದೆ. ಹಿಂಗಾಗಿ ರೇವಣ್ಣ ಅವರು ಮತ್ತೆ ಹೊಳೆನರಸೀಪುರದಿಂದಲೇ ಸ್ಪರ್ಧೆ ಮಾಡಿದ್ರೆ ಗೆಲ್ಲದ್ ಬಹಳ ಕಷ್ಟ ಅನ್ನೋ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಹೀಗಾಗಿ ರೇವಣ್ಣ ಅವರು ಹಾಸನಕ್ಕೆ ಬರ್ತಾರೆ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಈ ನಡುವೆ ಇದೀಗ ಆಡ್ ಆನ್ ಟು ದಿಸ್ ಅನ್ನೋ ತರ ಈಗ ಅರಸೀಕೆರೆ ಒಂದು ಸೇರ್ಕೊಂಡಿದೆ. ರೇವಣ್ಣ ಅವರು ಅರಸೀಕೆರೆಯಿಂದ ಹಾಗಿದ್ರೆ ಸ್ಪರ್ಧೆ ಮಾಡ್ತಾರಾ? ಸೋಲಿಲ್ಲದ ಸರದಾರ ಎಂದು ಬೀಗುತ್ತಿರುವ ಶಿವಲಿಂಗೇಗೌಡರ ಅವರ ಅಹಮ್ಮನ್ನ ಕಡಿಮೆ ಮಾಡ್ತಾರಾ ಇದ್ರ ಮೂಲಕ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಎಸ್, ಒಂದು ವೇಳೆ ಏನಾದ್ರೂ ರೇವಣ್ಣ ಅವರು ಹಂಗಿದ್ರೆ ಅರಸೀಕೆರೆಯಿಂದಲೇ ಸ್ಪರ್ಧೆ ಮಾಡಿಬಿಟ್ಟರೆ, ಕಳೆದ ಸರಿ ಬಿಜೆಪಿಯಿಂದ JDS ಬಂದಿದ್ದಂತಹ ಅಲ್ಲಿ ಬಹಳಷ್ಟು ಸದ್ಯದ ಮಟ್ಟದಲ್ಲಿ ಒಂದಿಷ್ಟು ಧ್ವನಿ ಎತ್ತುತ್ತಾ ಇರ್ತಕ್ಕಂಥವ್ರು ಅಂತ ಅಂದ್ರೆ JDS ನಿಂದ ಸ್ಪರ್ಧೆ ಮಾಡಿದ್ದ ಪರಾಜಿತ ಅಭ್ಯರ್ಥಿ NR ಸಂತೋಷ್ ಕಥೆ ಏನು ಇಲ್ಲಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ರಾಜಕೀಯವಾಗಿ ಶಾಸಕರಾಗಬೇಕು ಅಂತ ಬಹಳ ಕನ್ಸು ಕಟ್ಕೊಂಡು ಬಿಜೆಪಿ ಬಹಳ ಓಡಾಡಿದ್ರು. ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪೋಯ್ತು. ಇದಾದ್ಮೇಲೆ JDS ಬಂದ್ರು. JDS ಬಂದು ಸ್ಪರ್ಧೆ ಮಾಡಿದ್ರು. ಆದ್ರೆ ಶಿವಲಿಂಗೇಗೌಡರ ವಿರುದ್ಧ ಗೆಲ್ಲಕ್ಕಾಗ್ಲಿ. ಅದಾದ್ಮೇಲೆ ಅಲ್ಲೊಂದಿಷ್ಟು JDS ಇಂದ ಧ್ವನಿ ಎತ್ತಾ ಇರೋದು ಈಗ NR ಸಂತೋಷ್. ಈಗ NR ಸಂತೋಷ್ ಕಥೆ ಏನು ನೆಕ್ಸ್ಟ್ ಅನ್ನೋದು ಇಲ್ಲಿ ಪ್ರಶ್ನೆ. ಬಟ್ NR ಸಂತೋಷ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಏನೇನೋ ಕೊಟ್ಟಿದ್ದಾರಂತೆ. ನನ್ನ ನಾಯಕರು ಅವರು ನಮಗೆ ಅವ್ರು ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇನು ತುಂಬು ಮನ್ಸಿಂದ ಹೇಳಿರೋದಿಲ್ಲ, ಮೇಲ್ಗಡೆ ಹೇಳಬೇಕಲ್ಲ. ಇಲ್ಲಪ್ಪ ರೇವಣ್ಣವ್ರು ಬಂದ್ರೆ ನಾನು ಬಿಡ್ಕೊಡೋದಿಲ್ಲ ಅನ್ನಕ್ಕಾಗತ್ತಾ? ಹಂಗಾಗಿ ನಮ್ಮ ನಾಯಕರು ಬಂದು ಸ್ವಾಗತಿಸ್ತೀವಿ ಅನ್ನೋದನ್ನ ಸಹಜವಾಗಿ ಹೇಳಿದ್ದಾರೆ. ನೋಡೋಣ ರೇವಣ್ಣ ಅವರ ಮುಂದಿನ ನಡೆ ಏನು ಅನ್ನೋದನ್ನ.